ಕರ್ತನಲ್ಲಿ ಪ್ರೀತಿಯುಳ್ಳ ದೇವರೇ, ದೇವರ ಮಕ್ಕಳೇ, ನಮ್ಮ ಇವತ್ತಿನ ಧ್ಯಾನಕ್ಕಾಗಿ ನಾವು ಸ್ವಲ್ಪ ಹೊತ್ತು ಈ ಒಂದು ವಾಕ್ಯ ಭಾಗದಲ್ಲಿ ನಮ್ಮ ವಿಶೇಷವಾದ ಗಮನವನ್ನ ನಾವೆಷ್ಟು ಸಾರಿ ದೇವರ ವಾಕ್ಯದ ಸತ್ಯದ ಮೇಲೆ ನಾವು ಕೇಂದ್ರೀಕರಿಸಬೇಕಾಗ್ತದೆ. ಯಾಕಂದ್ರೆ ಅದು ಬಹಳ ವಿಶೇಷವಾದ ಒಂದು ದೇವರ ಮಕ್ಕಳು ತಮ್ಮ ಜೀವನದಲ್ಲಿ ಅದನ್ನ ಅವರು ಯಾವಾಗಲೂ ಗಂಭೀರವಾಗಿ ತೆಗೆದುಕೊಂಡು ಅದನ್ನ ಕಾಪಾಡ್ಕೊಳ್ಬೇಕು, ಅದಕ್ಕಾಗಿ ತ್ಯಾಗ ಮಾಡಬೇಕು, ಅದಕ್ಕಾಗಿ ಕಷ್ಟಪಡ್ಬೇಕು, ಅದಕ್ಕಾಗಿ ಅವರು ಸಮಯವನ್ನು ಸಹ ಕೊಡ್ಬೇಕು. ಇವತ್ತು ನನ್ನ ನಂಬಿಕೆ ಈ ಒಂದು ವಾಕ್ಯ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ಲಿಕ್ಕಿದ್ದಾನೆ, ಈ ಸನ್ನಿವೇಶದಲ್ಲಿ ಆತನು ಮರಿಯ ಮಾರ್ತಳ ತಮ್ಮನಾದ ಲಾಜರನನ್ನ, ಆತನ ಮರಣವನ್ನ ಮತ್ತು ಅಲ್ಲಿ ಆತನ ಇದ್ದದ್ದರಿಂದ ಮಾರ್ತ ಮರಿಯಳ ಕಣ್ಣೀರು, ಮಾರ್ತ ಮರಿಯಳ ನೋವು, ಮಾರ್ತ ಮರಿಯಳ ದುಃಖ, ಮತ್ತು ಅಲ್ಲೆಲ್ಲ ಜನರು ಸುಮಾರು 4 ದಿನಗಳಿಂದ ಲಾಜರಸ್ ಸತ್ತು ಹೋಗಿ ಸಮಾಧಿಯಲ್ಲಿ ಇಟ್ಟಿದ್ರಿಂದ ಇಂಥ ಸನ್ನಿವೇಶವನ್ನ ಎದುರಿಸುವಂತ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೇವೆ, ಕರ್ತನು ನಮ್ಮನ್ನ ಈ ಸನ್ನಿವೇಶದಿಂದ ಏನು ನಮ್ಮ ಜೀವನದಲ್ಲಿ ಆಶೀರ್ವಾದ ತರಬೇಕಂತ ಇದ್ದಾನೆ ಅಂತಂದ್ರೆ, ಆತನು ಯಾರೆಂಬುದನ್ನ ತನ್ನ ಒಂದು ಪಾತ್ರದ ಮೂಲಕ ಆ ಒಂದು ಪರಿಸ್ಥಿತಿಯನ್ನು ಎದುರಿಸುವಂತ ಬೆತ್ಯಾನದ ತನ್ನ ಬಹಳ ಅತಿ ಪ್ರಿಯನಾದ ಲಾಜರನನ್ನ ಏನ್ ಮಾಡ್ತಾ ಇದ್ದಾನೆ, ಕಳ್ಕೊಂಡು ಆತನು ಅದನ್ನ ಮತ್ತೆ ಅದರ ಮೂಲಕವಾಗಿ ಮಹಿಮೆ ಹೊಂದಬೇಕಂತೇಳಿ ಆತನು ನಮಗೆ ಇದನ್ನ ದೇವರ ವಾಕ್ಯ ಇವತ್ತು ನಮ್ಮ ಪ್ರಾರ್ಥನೆಯ ಒಂದು ಪ್ರೋತ್ಸಾಹಕ್ಕಾಗಿ, ಉತ್ತೇಜನಕ್ಕಾಗಿ ಬಂದಿನ ಕೆಲವು ವಿಷಯಗಳನ್ನ ಮಾತ್ರ ನಾವು ವಾಕ್ಯದ ಆಧಾರದ ಮೇಲೆ ನೋಡ್ಲಿಕ್ಕಿದ್ದೇವೆ. ಏನಂದ್ರೆ, ಲಾಜರನ ಸಮಸ್ಯೆ ಏನು, ಮಾರ್ತ ಮರಿಯಳ ಒಂದು ನಷ್ಟ ಯಾವುದು, ಅಲ್ಲಿರುವಂತ ಜನರಿಗೂ ಸಹ ಆ ಒಂದು ಪರಿಸ್ಥಿತಿಯನ್ನ ನೋಡಿದರೆ ಸರ್ವಸಾಮಾನ್ಯವಾಗಿ ಬೇತ್ಯಾನ್ಯ ಅದಕ್ಕೆ ಯಾವಾಗ ಬೆಲೆ ಬಂತು, ಮಾರ್ತ ಮರಿಯಳ ದುಃಖ ಹೋಗಿ ಯಾವಾಗ ಉಪಶಮನವಾಯಿತು, ಆ ಬೇತ್ಯಾನದಲ್ಲಿರುವಂತ ಆ ಒಂದು ಲಾಜರಸನ ಸಾವಿನಿಂದ ಬಂದಂತ ಪರಿಹಾರ ಏನು, ಅದರ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟು ಏನಾಗಿದ್ದಾನೆ, ಆತನು ಸತ್ಯ ಸ್ವರೂಪನಾಗಿದ್ದಾನೆ, ಪ್ರೀತಿ ಸ್ವರೂಪನಾಗಿದ್ದಾನೆ, ಆತ ನೀತಿ ಸ್ವರೂಪನಾಗಿದ್ದಾನೆ, ಆತನು ದೇವರೇ ಆಗಿದ್ದಾನೆ. ಇದನ್ನ ನಾನು ಗಮನಿಸಿದಾಗ ನನಗೆ ಭಾರ ಆಯ್ತು. ಖಂಡಿತ ಈ ಒಂದು ಸತ್ಯವನ್ನ ಬಿಚ್ಚಿಡಬೇಕು, ಈ ಸತ್ಯದಲ್ಲಿ ದೇವರು ಒಂದು ಸಂದೇಶ ಇಟ್ಟಿದ್ದಾನೆ. ಇದು ಒಂದು ಇತಿಹಾಸದಲ್ಲಿ ನಡೆದ ಘಟನೆ, ಇದು ಮರೆತು ಹೋಗೋದಕ್ಕೂ ಸಹ ನಾವು ಬಿಡಬಾರ್ದಂತೇಳಿ ದೇವರ ವಾಕ್ಯ ಜೀವ ವಾಕ್ಯ ಅಂತೇಳಿ ನಮಗೆ ಖಂಡಿತ ಈ ಸಮಯದಲ್ಲಿ ಕರ್ತನ ವಾಕ್ಯದ ಮೂಲಕ ನಮ್ಮ ಆತ್ಮಕ್ಕೆ ಲಾಭ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಯಾಕಂದ್ರೆ ನಮ್ಮ ಆತ್ಮಗಳು ಯಾವಾಗಲೂ ಹಂಬಲಿಸುವಂಥದ್ದು ಒಂದು ಹಸುಗೂಸು ಶುದ್ಧ ಹಾಲನ್ನು ಬಯಸುತ್ತದೋ ಹಾಗೆ ನಮ್ಮ ಆತ್ಮ ಅದು
ಜೀವ ವಾಕ್ಯವನ್ನ ಆತ್ಮೀಯ ಒಂದು ಆಹಾರವಾಗಿ ಬಯಸ್ತದೆ. ಅದಕ್ಕೆ ಮಾರ್ಥ ಮರಿಯಳ ಮನೆಗೆ ಭೇಟಿ ಕೊಡ್ತಾ ಇರುವಂತ ಕರ್ತನಾದ ಯೇಸು ಕ್ರಿಸ್ತನು ಲಾಜರಸನು ಅಸ್ವಸ್ಥನಾಗಿದ್ದಾಗ ಭೇಟಿ ಕೊಡಲಿಲ್ಲ. ಲಾಜರಸನು ತೀರಿ ಹೋದ ಮೇಲೆ ಸಮಾಧಿಯಲ್ಲಿ ಇಟ್ಟ ಮೇಲೂ ಸಹ ಆತನು ತಡೆದು 4 ದಿನಗಳಾದ ಮೇಲೆ ಬಂದು ಇಷ್ಟೆಲ್ಲ ಆತನು ನೋಡಿ ಸುಮ್ಮನೆ ಇದ್ದು, ಈಗ 4 ದಿನಗಳಾದ್ಮೇಲೆ ಈ ಎಲ್ಲಾ ಪರಿಸ್ಥಿತಿಯನ್ನ ಬೆತ್ಯಾನದಲ್ಲಿರುವಂತಹ ಈ ಒಂದು ದುಃಖದ ಸನ್ನಿವೇಶವನ್ನ ಮಾರ್ಥ ಮರಿಯಳಿಗೆ ಅವ್ರ ಆತ್ಮೀಯರಾದಂತ ಅವರಿಗೆ ಆತನಿಂದ ಸಿಗಬೇಕಾದಂಥದ್ದು ಏನಂತ ನಾವು ನೋಡಿದ್ರೆ ಅದು ದೇವರಿಂದ ಸಿಗ್ಬೇಕಾದಂತ ದೇವ ಕರ್ತನಾದ ಯೇಸು ಕ್ರಿಸ್ತನೇ ಅನುಮತಿಸಿದ. ಕರ್ತನಾದ ಯೇಸು ಕ್ರಿಸ್ತನೇ ಆ ಒಂದು ಸನ್ನಿವೇಶವನ್ನ ಏನ್ ಮಾಡ್ದ, ಅದನ್ನ ತನ್ನ ಹತೋಟಿಯಲ್ಲಿ ತೆಗೆದುಕೊಂಡ. ಪ್ರಿಯರೇ, ನಮ್ಮ ಬಂಧು ಬಳಗದ ನಾಷ್ಟ ಕಷ್ಟಗಳಲ್ಲಿ, ಪ್ರಾಣಹಾನಿ, ಸಾವು ನೋವುಗಳಲ್ಲಿ ನಾವು ಯಾವಾಗಾದರೂ ಕರ್ತನಾದ ಯೇಸು ಕ್ರಿಸ್ತನ ಒಂದು ಹತೋಟಿಯಲ್ಲಿ ತೆಗೆದುಕೊಳ್ಳಲಿಕ್ಕೆ, ಕರ್ತನೇ ನೀನು ಇದನ್ನ ನಿನ್ನ ಕೈಗಳಲ್ಲಿ ಏನ್ ಮಾಡು ತೆಗೆದುಕೊ ಅಂತೇಳಿ ನಾವು ಸಂಪೂರ್ಣವಾಗಿ ನಾವು ನಂಬಿಕೆ ಇಡ್ತೀವ. ನಂಬಿಕೆ ಇಡುವುದಂತೂ ಸಹಜ, ಆದರೆ ಆ ಪರಿಸ್ಥಿತಿಗಳು ಆ ನಂಬಿಕೆಯನ್ನು ಸಹ ಏನ್ ಮಾಡ್ತೀವ, ಅವು ಏನ್ ಮಾಡ್ತೀವಿ, ಅಲಕ್ಷ್ಯ ಮಾಡ್ತವೆ. ಸನ್ನಿವೇಶಗಳೇ, ಪರಿಸ್ಥಿತಿಗಳೇ ಮನುಷ್ಯನಿಗೆ ಏನ್ ಬೇಕಾದ್ ಮಾಡ್ಲಿಕ್ಕೆ ಅಸಹಾಯಕ ಮಾಡ್ತವೆ. ಅದಕ್ಕೆ ಇವತ್ತು ಸಹ ನಾವು ನೋಡ್ತಾ ಇದ್ದೇವೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ವೇಳೆ ನಮ್ಮ ಸುತ್ತಮುತ್ತಲಿನ ನಮ್ಮ ಆತ್ಮೀಯರೇ, ನಮ್ಮ ಸಂಬಂಧಿಕರೇ, ನಮ್ಮ ಬಂಧು ಬಳಗ, ನಮ್ಮ ಆಪ್ತರೇ, ಮಿತ್ರರೇ, ನಮ್ಮ ನೆರೆಯವರೇ, ಅವರು ದಾಟಿ ಹೋಗುವಂತ ಕನ್ಯೆಯನ್ನ ಒಂದು ದುಃಖದ ಸನ್ನಿವೇಶಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಅವರಿಗೆ ಬೇಕಾದದ್ದು ಖಂಡಿತ ಏನು ಒಂದೇ ಒಂದು, ಅದೇನಂದ್ರೆ ಅವರು ನಂಬಿಕೆಯನ್ನ ಹೊರತುಪಡಿಸಿ ಅವರು ಯಾವ ಕಾರಣಕ್ಕೂ ಏನ್ ಮಾಡಬಹುದು, ಪರಿಸ್ಥಿತಿಗಳಿಗೆ ಅಥವಾ ತಮ್ಮ ದುಃಖದ ನೋವಿನ ನಷ್ಟ ಕಷ್ಟ ಮತ್ತು ಅನಾರೋಗ್ಯದ ಅಸ್ವಸ್ಥತೆದ ಈ ಎಲ್ಲಾ ಒಂದು ಸಮಸ್ಯೆಗಳಲ್ಲಿ ಹೊರಗೆ ಬರೋದಕ್ಕಾಗಿ ಬಹಳ ಗಮನವಿಟ್ಟು ದೇವರ ವಾಕ್ಯವನ್ನ ಮನಸ್ಸಲ್ಲಿ ತೆಗೆದುಕೊಳ್ಬೇಕು. ಖಂಡಿತ ನಾನು ನಂಬ್ತೇನೆ, ಈ ವಾಕ್ಯ ಧ್ಯಾನದಿಂದ ನಾವು ಮುಂದೆ ಬರುವಂತ ಪರಿಸ್ಥಿತಿಗಳಲ್ಲಿ ಕರ್ತನ ಸಹಾಯದಿಂದ ನಾವು ಆ ಸನ್ನಿವೇಶ ಪರಿಸ್ಥಿತಿಯನ್ನ ಹತೋಟಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಕರ್ತನನ್ನ ನಂಬ್ತೇವೆ. ಖಂಡಿತ ಇವತ್ತಿನ ದಿವಸ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ದ, 4 ದಿವಸಗಳಾದ್ಮೇಲೆ ಬಂದ. ಅವನು ಮಾರ್ಥ ಮರಿಯಳ ದುಃಖವನ್ನು ನೋಡಿ ಅವನಿಗೆ ಕಣ್ಣೀರು ಹಾಕಿದ. ಈ ವೆಪ್ಟ್ ಅಂತೇಳಿ ಈ ವಾಕ್ಯ ಅತಿ ಚಿಕ್ಕದಾದ ವಾಕ್ಯ ಸತ್ಯದಲ್ಲಿ ಇರುವುದನ್ನ ನಾವು ಗಮನಿಸಬಹುದು. ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಆತನು ಮನುಷ್ಯನಾಗಿ ಬಂದರೂ ಮನುಷ್ಯನಾದ ಮತ್ತು ದೇವ ಮನುಷ್ಯನು, ದೇವರೇ ಮತ್ತು ದೇವರು ಪರಿಪೂರ್ಣ ಮನುಷ್ಯನು ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಅಂದ್ರೆ ಬನ್ನಿ, ನಾವು ನಂಬಿಕೆ ಇಡ್ತಾ ಇದ್ದೀವಿ ಯಾರ ಮೇಲೆ? ನಮ್ಮ ನಂಬಿಕೆ ಸಾಕಾಗ್ಬೇಕಾಗಿದೆ. ನಮ್ಮ ನಂಬಿಕೆ ಏನಾಗಬೇಕಾಗಿದೆ, ಅದು ಬಲ ಹೊಂದಬೇಕಾಗಿದೆ. ಕರ್ತನು ಮಾತಾಡುವಂತ ಮಾತುಗಳಿಂದಲೇ ಆ ನಂಬಿಕೆ ನಮ್ಮಲ್ಲಿ ಹೆಚ್ಚಾಗ್ತದೆ. ಆ ನಂಬಿಕೆಯನ್ನು ಆತನು ಈ ವಾಕ್ಯ ಧ್ಯಾನ ಮೂಲಕ ಆಶೀರ್ವಾದ ಮಾಡ್ತಾನೆ. ಯಾಕಂದ್ರೆ ಈ ಒಂದು ಸಂದರ್ಭವನ್ನ ನಾವು ಈ ಒಂದು ವಾಕ್ಯದಿಂದ ನಾವು ಧ್ಯಾನ ಮಾಡಿದ್ರೆ ನಮಗೇನ್ ಸಿಗ್ತದೆ? ನಾವು ನೋಡ್ತೀವಿ, ನೀನ್ ನಂಬಿದ್ರೆ ನಿನಗೆ ದೇವರ ಮಹಿಮೆಯನ್ನ ಕಾಣುವೆ ಅಂತ ಹೇಳ್ತದೆ. ಪ್ರಿಯರೇ, ಈ ಲೋಕದಲ್ಲಿ ಮನುಷ್ಯನು ಬರೀ ಕಣ್ಣಿಗೆ ಕಾಣುವಂಥದ್ದನ್ನ ಮಾತ್ರ ಏನ್ ಮಾಡ್ತಾ ಇದ್ದಾನೆ, ಅದನ್ನೇ ಪೂರ್ಣ ಮನಸ್ಸನ್ನ ಇಟ್ಕೊಳ್ತಾ ಇದ್ದಾನೆ, ಅದನ್ನೇ ಪೂರ್ಣ ಯೋಚನೆ ಮಾಡ್ತಾ ಇದ್ದಾನೆ, ಅದನ್ನೇ ಆತನ ಪೂರ್ಣ ಏನ್ ಮಾಡ್ತಾ ಇದ್ದಾನೆ, ತನ್ನ ಭಾವನೆಗಳಿಗೆ ಅದಕ್ಕೆ ಒಳಗಾಗ್ತಾ ಇದ್ದಾನೆ. ಕಣ್ಣಿನ ದೃಷ್ಟಿ
ಏನಾಗಿದೆ, ಕಣ್ಣಿನ ದೃಷ್ಟಿ ಅದು ದೈಹಿಕವಾದಂಥ ಒಂದು ಲೋಕದ ಈ ಒಂದು ಜೀವಿತವನ್ನ ಏನ್ ಮಾಡ್ತದೆ ಮಾತ್ರ ಅದು ನೋಡ್ತದೆ. ಆದರೆ ಇಲ್ಲ ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ನೋಡಿಲ್ಲ, ಆದರೆ ಆತ ನಂಬಿದರೆ ನಾವು ಮಹಿಮೆಯನ್ನ ಕಾಣ್ತೀವಿ ಅಂದ್ಮೇಲೆ ಆ ಮಹಿಮೆ ಏನಾಗಿದೆ, ಅದು ಈ ಲೋಕದಲ್ಲ. ನಾವು ನೋಡ್ದಿರುವಂತ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿದರೆ ಆ ಮಹಿಮೆಯನ್ನು ಕಾಣ್ತೇವೆ. ಪ್ರಿಯರೇ, ಎಷ್ಟೋ ರೀತಿಯಿಂದ ಕ್ರೈಸ್ತರ ಜೀವಿತದಲ್ಲಿ ಮಹಿಮೆ ಹೊಂದಬೇಕಾದಂತ ಕರ್ತನು ಮಹಿಮೆ ಹೊಂದ್ತಾ ಇಲ್ಲ. ಯಾಕಂದ್ರೆ ಮನುಷ್ಯನು ಹೆಚ್ಚಾಗಿ ತನ್ನ ಭಾವನೆ, ಮನಸ್ಸು, ತನ್ನ ಯೋಚನೆ, ತನ್ನ ತನ್ನ ಕಣ್ಣಿನ ದೃಷ್ಟಿಗೆ ಸೀಮಿತವಾದದನ್ನೇ ಮಾತ್ರ ಏನ್ ಮಾಡ್ತಾ ಇದ್ದಾನೆ, ಅದಕ್ಕೆ ಮಾತ್ರ ಮಹತ್ವ ಕೊಡ್ತಾ ಇದ್ದಾನೆ. ಕರ್ತನು ಸಹಾಯ ಮಾಡ್ಲಿ, ನಮ್ಮ ಜೀವಿತ ಹೀಗಿರಬಾರ್ದು. ನಮ್ಮ ಜೀವಿತದಲ್ಲಿ ಈ ಒಂದು ಬದಲಾವಣೆ ಆಗ್ಬೇಕು. ನಮ್ಮ ಜೀವನದಲ್ಲಿ ಕರ್ತನ ವಾಕ್ಯದ ಮೂಲಕ ನಾವು ಜೀವನ ಕಂಡುಕೊಳ್ಬೇಕು. ನಾವು ನೋಡ್ತೇವೆ ಕರ್ತನು ಏನಾಗಿದ್ದಾನೆ. ಆತನು ವಚನ 41 ಕೊನೆಯ ವಾಕ್ಯದಲ್ಲಿ ಏನ್ ಹೇಳ್ತಾನೆ, ಆತನು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ. ಕೀರ್ತನೆಗಳು ಸಹ ನಾವು ನೋಡ್ತೀವಿ 121ರಲ್ಲಿ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ ಅಂತ ಹೇಳಿ ಕೀರ್ತನೆ ಆಗ್ತದೆ. ಸೊ ಇಲ್ಲಿ ಸಹ ಕರ್ತನಾದ ಯೇಸು ಕ್ರಿಸ್ತನು ಕಣ್ಣೆತ್ತಿ ಮೇಲಕ್ಕೆ ನೋಡಿದ ಅಂದ್ರೆ ಏನ್ ಹೇಳ್ತಾನೆ ಆತನ ಮುಂದೆ, ತಂದೆ ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕೆ ನಾನು ಕೊಂಡಾಡುತ್ತೇನೆ. ನೋಡಿ, ಇಲ್ಲಿ ಕರ್ತನು ಕೇಳಿದ್ದಕ್ಕೆ ಅಂತ ಹೇಳ್ತಾನೆ ಅಂದ್ರೆ ನಾನು ಗೊತ್ತೇ ಇದೆ ದೇವರು ಪ್ರಾರ್ಥನೆ ಕೇಳಿದ್ದಾನೆ ಅಂತ ಹೇಳ್ತಾನೆ. ಕೇಳೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಆತ ನನ್ನ ತಂದೆ ಅಂತ ಹೇಳಿ, ತಂದೆಯಾದ ದೇವರು ಮತ್ತು ಮಗನಾದ ನಮ್ಮ ಕರ್ತನು ಮತ್ತು ಆತನ ಪ್ರಾರ್ಥನೆ ಏನಾಗಿದೆ, ಇದು ಏನ್ ತೋರಿಸ್ಕೊಡ್ತದೆ, ದೈವತ್ವ. ಇಲ್ಲಿ ತಂದೆ ಹಾಗೆ ಮಗ, ಮತ್ತು ತಂದೆ ಮಾಡೋದನ್ನೆಲ್ಲ ಮಗನು, ತಂದೆ ಮಾಡೋದನ್ನೆಲ್ಲ ಮಗನು ಮಾಡ್ತಾನೆ, ಮತ್ತು ತಂದೆಯ ಮಹಿಮೆಗಾಗಿ ಮಗನು ಮಾಡ್ತಾನೆ. ಹಾಗಾದರೆ ನಾವು ನೋಡ್ತೀವಿ ಇಲ್ಲಿ ಕರ್ತನಿಗೆ ಏನಿದೆ, ದೈವತ್ವದ ಗುಣಾತಿಶಯಗಳಿವೆ. ಅದು ಮುಖ್ಯವಾಗಿ ಆತನು ಸರ್ವಜ್ಞಾನಿ ಅಂತ ನಾವು ನೋಡ್ತೇವೆ. ಆತನು ಸರ್ವಜ್ಞಾನಿ ಯಾಕಂದ್ರೆ ಅವನು ತಂದೆ ಅಂತ ಹೇಳಿ ತಂದೆಯ ದೈವತ್ವವನ್ನು ಉಳ್ಳವನಾಗಿ ತಂದೆ ಜೊತೆಗೆ ಮಾತಾಡುವಂಥದ್ದನ್ನ ಆತನು ಬಲ್ಲವನಾಗಿದೆ. ಮಾತಾಡುವಾಗ ಏನ್ ಮಾತಾಡ್ತಾನೆ ಅನ್ನೋದನ್ನು ಸಹ ಆತನು ಬಲ್ಲವನಾಗಿ, ತಂದೆ ಆ ಮಾತನ್ನು ಕೇಳ್ತಾನೆ. ಅದಕ್ಕೆ ನಾವೇನಂತೀವಿ, ಪ್ರಾರ್ಥನೆ. ಅದಕ್ಕೆ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಆತನು ಕೊಂಡಾಡ್ಲಿಲ್ಲ, ಪ್ರಾರ್ಥನೆ ಮಾಡೋದಕ್ಕಿಂತಲೇ ನನಗೆ ನೀನು ನನ್ನ ಪ್ರಾರ್ಥನೆ ಕೇಳ್ತಿ ಅಂತ ಹೇಳಿ ಕೊಂಡಾಡ್ತಾನೆ. ಅಂದರೆ ಇಲ್ಲಿ ಅವನೇ ತಂದೆ ಆಗಿದ್ದಾನೆ, ಅವನೇ ದೇವರಾಗಿದ್ದಾನೆ, ಆತನೇ ದೈವತ್ವನಾಗಿ. ಇವತ್ತು ಸಹ ಅನೇಕ ಧರ್ಮದ ಇತಿಮಿತಿಗಳಲ್ಲಿ ಜನರು ಏನ್ ಮಾಡ್ತಾರೆ, ಕರ್ತನನ್ನ ಸೀಮಿತಗೊಳಿಸ್ತಾ ಇದ್ದಾರೆ. ಕರ್ತನು ಪ್ರಾರ್ಥನೆ ಮಾಡಿದರೆ ಆತನು ತಂದೆ ಅಂತ ಕರೆದು ಪ್ರಾರ್ಥನೆ ಯಾಕೆ ಮಾಡಿದ್ರು, ದೇವರು ಅವನು ಆಗಿದ್ದರೆ ಅವನು ತಂದೆ ಆದ ದೇವರು ಆತ ಪ್ರಾರ್ಥನೆ ಮಾಡ್ಲಿಕ್ಕೆ ಅವಶ್ಯವಿಲ್ಲ ಅಂತ ಹೇಳ್ಕೊಳ್ತಾರೆ. ಆದರೆ ಇದು ದೈವತ್ವದ ಬಗ್ಗೆ ನಂಬಿಕೆ ಮೂಲಕವಾಗಿ ನಮಗೆ ತಿಳಿಯುವಂತಹ ಸಂಗತಿಯಾಗಿದೆ. ಇದು ನಮ್ಮ ಒಂದು ನಂಬಿಕೆಗೆ ಮಾತ್ರ ಸೀಮಿತವಾದಂತಹ ಒಂದು ಸತ್ಯವಾಗಿದೆ. ಅದಕ್ಕೆ ಎರಡನೇದಾಗಿ ನಾವು ನೋಡ್ತೀವಿ, ಕರ್ತನಾದ ಯೇಸು ಕ್ರಿಸ್ತನು ಮತ್ತೆ ಮುಂದುವರೆದು ಹೇಳ್ತಾನೆ, ಆದರೂ ನೀನೇ ನನ್ನನ್ನು ಕಳುಹಿಸಿಕೊಟ್ಟಿ. ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಆತನ ಎಲ್ಲಿದ್ದ, ತಂದೆ ಬಳಿಯಲ್ಲಿದ್ದ, ಪರಲೋಕದಲ್ಲಿದ್ದ, ತಂದೆ ದೇವರೇ ಆತನ ಕಳುಹಿಸಿಕೊಟ್ಟು ಅಂತಿದ್ದ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಸರ್ವವ್ಯಾಪಿ, ಓಮ್ನಿ ಪ್ರೆಸೆಂಟ್. ಆತನು ಎಲ್ಲಾ ಕಡೆಯಲ್ಲಿದ್ದಾನೆ, ಏಕಕಾಲದಲ್ಲಿ ಎಲ್ಲಾ ಕಡೆ ಇದ್ದಾನೆ. ಆತನು ಪರಲೋಕಗಳಲ್ಲಿ ಇದ್ದಾನೆ. ಆತನು ಇಲ್ಲಿ ಇಲ್ಲದೆ ಇರುವಂತಹ ಸ್ಥಳವೇ ಇಲ್ಲ. ಆತನು ದೇವರದಿಂದ ಆ ಸತ್ಯವನ್ನ ಇವತ್ತು ದಿವಸ ನಂಬೋರಿಗೆ ಮಾತ್ರ ಏನಾಗ್ತದೆ, ಮಹಿಮೆಯನ್ನು ನೋಡುವಂತ ಸೌಭಾಗ್ಯ ಸಿಗ್ತದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ನಂಬಿಕೆಯಿಂದ ಇವತ್ತು ದಿವಸ ನಾವು ಪ್ರಾರ್ಥನೆ ಮಾಡೋದಾದರೆ, ನಾವು ಕರ್ತನಾದ ಹೆಸರಿನಲ್ಲಿ ಏನನ್ನ ನಾವು ಬೇಡ್ಕೊಳ್ತೀವಲ್ಲ ಅದನ್ನ ಕೇಳ್ತಾನಂತ ಸಹ ಆ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಅದಕ್ಕೆ ಇಲ್ಲ ನೋಡ್ತೀವಿ, ಮುಂದೆ ಕರ್ತನಾದ ಯೇಸು ಕ್ರಿಸ್ತನು ಏನಾಗಿದ್ದಾನೆ, ಆತನೇನ್ ಹೇಳ್ತಾನೆ,
ನೀನೇ ನನ್ನ ಕಳಿಸ್ಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡಿದೆ ಎಂದು ಹೇಳಿದನು. ಅದಕ್ಕೆ ನಾವು ನೋಡ್ತೀವಿ, ಇಲ್ಲಿ ಆತನು ಏನ್ ಮಾಡ್ಕಿದ್ದಾನೆ, ತನ್ನ ದೈವತ್ವವನ್ನ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಆತನು ಏನ್ ಹೇಳ್ತಾ ಇದ್ದಾನೆ, ಆ ಮಾತುಗಳನ್ನ ಆತ ಆಡ್ಬೇಕಂದ್ರೆ ಆತನು ಅವ್ರಿಗಾಗಿ ಆಡಿದ. ಯಾಕಂದ್ರೆ ಅಲ್ಲಿ ಆತನು ಮುಂದೆ ಏನ್ ಮಾಡೋನಿದ್ದ, ಅವನು ಸರ್ವ ಶಕ್ತನಾಗಿ ಏನನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ತೋರಿಸ್ಕೊಡ್ತಾ ಇದ್ದ. ಅದಕ್ಕೆ ಆತನು ಸರ್ವಶಕ್ತನಂತೇಳಿ ಅವ್ರಿಗೆ ಗೊತ್ತಾಗ್ಬೇಕಂತೇಳಿ ಆ ಮಾತುಗಳನ್ನ ಅವ್ರ ಮುಂದೆ ತಂದೆ ಜೊತೆಗೆ ಮಾತಾಡ್ತಾನೆ. ಅದಕ್ಕೆ ತಂದೆ ಜೊತೆಗೆ ಮಾತಾಡಿದಂತ ಮಾತುಗಳ ಮೂಲಕ ಅಲ್ಲಿ ಆತನು ತಾನು ಸರ್ವ ಜ್ಞಾನಿ, ಸರ್ವ ವ್ಯಾಪಿ, ಸರ್ವ ಶಕ್ತನಂತೇಳಿ ತೋರಿಸ್ಕೊಡ್ಲಿಕ್ಕೆ. ಯಾಕಂದ್ರೆ ದೇವರ ಅವಶ್ಯಕತೆ ಈ ಲೋಕಕ್ಕಿದೆ. ಈ ಲೋಕದಲ್ಲಿರುವಂತ ಆತನ ಸೃಷ್ಟಿಯಾದ ತನ್ನ ಸ್ವಪ್ನ ಉಂಟು ಮಾಡುವಂತ ನಮಗೆ ಅವಶ್ಯಕತೆ ಎಲ್ಲಾ ಕಾಲದಲ್ಲಿ ಯಾವಾಗ್ಲೂ ಇಲ್ಲ. ಅದಕ್ಕೋಸ್ಕರ ನಾವು ನೋಡ್ತೀವಿ, ಆತನ ಏನ್ ಹೇಳ್ತಾನೆ, ಅಲ್ಲಿ ನಿಂತಿರು ಜನರು, ಅವ್ರು ಯಾರು? ಅವರು ಅಲ್ಲಿ ಪರ್ಸಾರಿದ್ರು, ಪುನರುತ್ಥಾನ ಅಂತ ಇದೆ ಅಂತ ನಂಬ್ತಾ ಇದ್ರು. ಅಲ್ಲಿ ಸದ್ದುಕಾಯರು ಪುನರುತ್ಥಾನದ ಮೇಲೆ ಮನುಷ್ಯನಿಗೆ ಏನಿಲ್ಲ, ಪುನರುತ್ಥಾನ ಇಲ್ಲ ಅಂತ ಇದ್ರು. ಅವರಷ್ಟು ದುಃಖದಿಂದ ಆ ಯಹೂದ್ಯರ ಗುಂಪಿನಲ್ಲಿ ಇದ್ರು, ಯಹೂದ್ಯರು ಸಹ ಇದ್ರು. ಹೀಗೆ ಆತನು ಯಾರನ್ನ ಅಲಕ್ಷ್ಯ ಮಾಡಲಿಲ್ಲ. ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಬಂದಂತ ಜನರಿಗೆ ಪ್ರತಿಯೊಂದು ರೀತಿಯಿಂದ ತನ್ನ ಸತ್ಯದಿಂದ ಬಂದ ತನ್ನ ಮಾತುಗಳಿಂದ ಆತನು ಅವರ ಪ್ರತಿಯೊಂದು ಜೀವಿತದ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಇದ್ದ. ಪ್ರಿಯರೇ, ಇದೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆ. ಇವತ್ತು ನಾವು ಮಹಿಮೆ ನೋಡ್ಬೇಕಂತ ಹೇಳಿ ನಾವು ಏನ್ ಮಾಡ್ತೀವಿ, ಬಹಳ ಬಯಕೆ ಇರುವವರಾಗಿ ನಾವು ಬಹಳ ಒಂದು ರೋಮಾಂಚನಕರವಾದಂತ ಅನುಭವಗಳನ್ನು ನಾವು ನೋಡ್ಲಿಕ್ಕೆ ಬಹಳಷ್ಟು ಹೆಚ್ಚು ನಾವು ಪ್ರಯತ್ನ ಮಾಡ್ತೇವೆ. ಪ್ರಿಯರೇ, ಕರ್ತನ ವಾಕ್ಯದ ಮೂಲಕವಾಗಿ ನಾವು ನೋಡುವಂತ ಸಾಧ್ಯತೆ ಇದೆ ಅಂತೇಳಿ ಯಾಕೆ ಹೇಳ್ಬೋದು? ಯಾಕೆ ನಮಗೆ ರೋಮಾಂಚಕಾರಿ ಆದ ಅನುಭವ ಬೇಕು ಬೇಡ ಅಂತ ಹೇಳೋದು. ಆದರೆ ನಾವು ಕರ್ತನಾದ ಯೇಸುವಿನ ವಾಕ್ಯವೇ, ದೇವರ ವಾಕ್ಯವೇ ಅದೇ ಸತ್ಯವಾಗಿರುವಾಗ, ಅದೇ ಜೀವ ವಾಕ್ಯವಾಗಿರುವಾಗ, ಅದೇ ನಮ್ಗೆ ಸಾಕಾಗಿರುವಾಗ ನಾವು ಯಾಕೆ ಬೇರೆ ಅನುಭವಗಳನ್ನ ನಾವು ಆತ್ಕೊಂಡು ಬೇರೆ ರೀತಿಯ ನಾವು ಹೊರತಾದ ಈ ಮಾತುಗಳ ಹೊರತುಪಡಿಸಿದಂತ ಬೇರೆ ವಿಷಯಗಳಿಗಾಗಿ ಯಾಕೆ ನಾವು ಏನ್ ಮಾಡ್ಬೇಕು, ನಾವು ಮೊರೆ ಹೋಗ್ಬೇಕು. ಇವತ್ತು ಕರ್ತನ ವಾಕ್ಯದ ಮೂಲಕ ನಾವು ಇಷ್ಟೇ ನೋಡ್ಲಿಕ್ಕೆ ಸಾಧ್ಯ. ಸಮಯ ನಮಗೆ ಕೊಟ್ಟಂತ ಕರ್ತನು ಈ ಸಮಯ ಪ್ರಾರ್ಥನೆ ಸಮಯ ಆಗಿದ್ದರಿಂದ ನಾವು ನೋಡ್ತೀವಿ, ಇಲ್ಲಿ ಕರ್ತನ ಏನ್ ಮಾಡ್ತಾನೆ, ಆಮೇಲೆ ಆತನು ತಾನು ಸರ್ವಶಕ್ತನೆಂಬುದಾಗಿ ತೋರಿಸ್ಕೊಡ್ತಾನೆ. ಹೇಗೆ ಗೊತ್ತಾ? ಆತನು ಸಾವಿನ ಮೇಲೆಯೂ ಸಹ ಹತೋಟಿಯಲ್ಲಿ ಇಟ್ಕೊಂಡಂತ ದೇವರಿಂದ ಬಂದಂತವನು, ದೇವರ ಮಗನು. ಮತ್ತು ಅವನಿಗೆ ಗೊತ್ತಿತ್ತು ಲಾಜರಸ್ ಅಸ್ವಸ್ಥನಾಗಿದ್ದಂತ ತಿಳಿದಾಗಲೂ ಸಹ ಅವನು 4 ದಿವಸ ಬರದೆ ತಡೆದ. ಸತ್ತೋದ್ಮೇಲೆ ಬಂದ್ ಕೂಡಲೇ ಆತನಿಗೆ ಗೊತ್ತೇ ಇತ್ತು ಲಾಜರಸ್ನು ಮರಿಯಳ ಮಾತಳು ಆತನ ಸತ್ತು 4 ದಿವಸ ಆಯ್ತು. ಈಗ ಆತನ ಶವ ಏನು ಅದು ದುರ್ವಾಸನೆಯಿಂದ ಕೂಡಿರ್ಬಹುದು, ಕೊಳ್ತ ಹೋಗ್ತಾ ಇರ್ಬೋದು ಅಂತ ಹೇಳಿದಾಗ್ಲಿ ಕೂಡ ಅದು ಏನಾಗಿತ್ತು, ಅವ್ರಿಗೆ ನಂಬಲಿಕ್ಕೆ ಆತನ ಮುಂದೆ ಇದನ್ನೆಲ್ಲ ಮಾಡಿ ತೋರಿಸಿದ್ಮೇಲೆ ನಾವು ನೋಡ್ತೀವಿ ಆ ಬೇತ್ಯಾನ್ಯವೇ ಬದಲಾಯಿತು. ಆ ಮಾರ್ತ ಮಹಿಳೆಯ ಜೀವಿತವೇ ದೇವರಿಂದ ಆಶ್ರಯಿಸಪಟ್ಟು ಆ ಲಾಜರಸನು ಏನಾದ, ಸರ್ವಶಕ್ತನಾದ ಯೇಸು ಕ್ರಿಸ್ತನ ಒಂದೇ ಮಾತಿನಲ್ಲಿ ಏನಾದ, ಅವನು ಸಮಾಧಿಯಿಂದ ಎದ್ದು ಬಂದ. ಇದು ನೋಡಿಕೊಳ್ಳಿ ಎಲ್ಲ ಬೆಚ್ಚ ಬೆರಗಾಗಿ, ಇದೆಂತ ಅದ್ಭುತ, ಇಂಥ ಅದ್ಭುತ ನೋಡಿ ಇಲ್ಲ. ಯಾಕಂದ್ರೆ ಇದು ಹಗಲಲ್ಲಾಯ್ತು, ಇದು ಹಗಲಲ್ಲಿ ನಡೆದದನ್ನ ನೋಡಿದರೆ ಏನು ಯಾರು ಅದನ್ನ ದೆವ್ವ ಅನ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಆತನ ಶವ, ಆತನ ಮುಂಡಾಸವೆಲ್ಲ ಮುಖವೆಲ್ಲ ಸುತ್ತಿಕೊಂಡಿತ್ತು, ಆತನ ಎದ್ದು ಬಂದ. ಇದನ್ನ ನೋಡ್ತೇವೆ, ಮನುಷ್ಯನು ಈ ಲಾಜರಸ್ ಎದ್ದು ಬಂದ, ಸತ್ತು ಹೋದ ದೇಹದಿಂದ ಸತ್ತು ಆ ದೇಹವಾಗಿ ಎದ್ದು ಬಂದ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಸತ್ತು ಸಮಾಧಿನ ಎದ್ದಾಗ ತಾನಾಗಿ ಪ್ರಾಣ ಕೊಟ್ಟು ತಾನಾಗಿ ಹೇಳ್ತೇನೆ ಅಂತ ಹೇಳಿದ ಕರ್ತನು ದೇವರಾಗಿದ್ದರಿಂದ ಆತ ಏನ್ ಮಾಡ್ದ, ಆತನು ಸತ್ಯದ್ದು ಬಂದಾಗ ಆತನ ಬಟ್ಟೆಗಳೆಲ್ಲ ಆ ಸಮಾಧಿಯಲ್ಲಿ ಬಿದ್ದೋಯ್ತು. ಆತನ ದೇಹ ಮಹಿಮಾಶರಾಗಿ
ಆತನ ಎದ್ದು ಬಂದಿದ್ದ. ಪ್ರೇರಿ, ಅದಕ್ಕೆ ಆತನ ಇವತ್ತಿನ ದಿವಸ ನಾವು ನೋಡ್ತೇವೆ ಆತನು ಏನ್ ಮಾಡ್ಬೇಕು, ನಂಬಿಕೆ ಬೇಕಂತ ಅವನು ನಂಬಿಕೆ ಇರುವಂತವರನ್ನ ಹುಡುಕ್ತಾ ಇದ್ದ, ನಂಬಿಕೆ ಇಡ್ಬೇಕಂತ ಜನರನ್ನ ಕರಿತಾ ಇದ್ದ. ಆತನಿಗೇನು ಬರೀ ದಾಸನ ಎದ್ದು ಬಂದ ಮೇಲೆ ಮತ್ತೆ ಸತ್ತು ಹೋದಂತ ಅವನಿಗೆ ಗೊತ್ತಿತ್ತು. ಅದು ಯೇಸುವಿನ ಸತ್ಯ ಎದ್ದು ಬಂದ ಮೇಲೆ ಅವನು ಜೀವಿಸ್ತಾ ಇದ್ದಾನೆ ಅಂದಮೇಲೆ, ವಿಶೇಷವಾಗಿ ಆತನ ಮೆಸ್ಸಿಯನಾಗಿ ಬರೀ ರಾಜ್ಯವನ್ನು ಆಳ್ಲಿಕ್ಕೆ ಅಥವಾ ರಾಜನಾಗಿ ಲೋಕದಲ್ಲಿ ಬರೀ ಅಲ್ಪ ಕಾಲದ ಈ ಪಾಪದಿಂದ ಮನುಷ್ಯನು ಹೆಚ್ಚು ಕಾಲ ಬದುಕದೆ ಸತ್ತು ಹೋಗುವಂತ ಜೀವಿತದಲ್ಲಿ ಏನು ಅದಕ್ಕೆ ಮಾತ್ರ ಆತನ ದೇವರಲ್ಲ, ಆದ್ರೆ ಆತನ ಸತ್ತು ನಂಬಿಕೆ ಇಟ್ಟಂತ ನಮಗೆ ಎದ್ದು ಬಂದು ನಾವು ಸಹ ಮಹಿಮೆಯೊಂದಿಗೆ ಜೀವಿಸ್ತೇವೆ. ದೇವರ ಮಹಿಮೆಯನ್ನು ಕಾಣಬೇಕು, ಅದು ಆತನ ಚಿತ್ತವಾಗಿದೆ, ಆತನ ಉದ್ದೇಶವಾಗಿದೆ. ಅದಕ್ಕೆ ಬನ್ನಿರಿ, ಕ್ರೈಸ್ತ ಜೀವಿತದ ಒಂದು ತಿರುಳು, ಒಂದು ಬ್ಯಾಕ್ಬೋನ್ ಒಂದಿಗೆ ರಿಜೆಕ್ಷನ್. ನಮ್ಮ ಬೆನ್ನೆಲುಬು ಕ್ರೈಸ್ತನಾಗಿರುವಂತ ಉದ್ದೇಶ ಅದು ನಾವು ಪುನರುತ್ಥಾನ ಹೊಂದಿ ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕು. ನಮ್ಮ ಜೀವಿತ ಅದು ನಿತ್ಯಕ್ಕೂ ಇರುವಂತ ಜೀವಿತವಾಗಬೇಕು. ಇದೇನ್ ಬೇಕಾಗಿರುವಂತ ಅವಶ್ಯಕತೆ ಇದೆ ಅಂತೇಳಿ ನಾವು ತಿಳ್ಕೊಳ್ಬೇಕು, ನಂಬಬೇಕು, ಇದನ್ನ ನಾವು ಬಯಸ್ಬೇಕು. ಇದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದೂ ಇಲ್ಲ. ಈ ಲೋಕದ ಬರೀ ಅಲ್ಪ ಕಾಲದ ಜೀವಿತವನ್ನ ನಾವು ಮಹತ್ವ ಕೊಟ್ಟು ಅದಕ್ಕಾಗಿ ನಾವೆಲ್ಲವನ್ನ ಕಳ್ಕೊಳ್ಳೋದು ಬೇಡ, ಅದಕ್ಕಾಗಿ ನಾವೆಲ್ಲವನ್ನ ಏನ್ ಮಾಡೋದು ಬೇಡ, ಅದಕ್ಕೆ ಮಹತ್ವ ಕೊಡಬೇಡ. ನಾವು ಕರ್ತನಿಗಾಗಿ ಜೀವಿಸಿದ್ರೆ ನಾವು ಬದುಕ್ತೇವೆ, ಯಾಕಂದ್ರೆ ಕರ್ತನ ಅಂದಿರ್ತಾನೆ. ಅದಕ್ಕೆ ನಾವು ಕರ್ತನ ಹೇಳ್ತಾನೆ, ಏನು ನಾನೇ ಜೀವ ಪುನರುತ್ಥಾನವಾಗಿದ್ದಾನೆ, ನನ್ನ ನಂಬುವವನು ಸತ್ತು ಬದುಕುತ್ತಾನೆ ಮತ್ತು ಬದುಕುತ್ತಾನೆ, ನಮ್ಮನೆಂದಿಗೂ ಸಾಯುವುದಿಲ್ಲ. ಅದಕ್ಕೆ ಪ್ರಿಯರೇ, ಈ ಲೋಕದಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಜೀವ ಅದು ಎಂದಿಗೂ ಏನಲ್ಲ, ಅದು ಬರೀ ಲೋಕಕ್ಕೆ ಬರೀ ಒಂದು ಸಂದೇಶವನ್ನು ಕಳಿಸೋದಿಲ್ಲ, ಅದೇ ಪರಲೋಕವನ್ನೇ ಕೊಡುವಂತ ಭರವಸೆಯನ್ನು ಕೊಡ್ತದೆ. ಪರಲೋಕದ ನೀತಿಯ ನಿತ್ಯ ಜೀವದ ಮಹಿಮೆಯುಳ್ಳ ತಂದೆಯಾದ ದೇವರ ಜೊತೆಗೆ ಅದು ಶಾಶ್ವತವಾಗಿ ನಮಗೆ ಕೊಡ್ಬೇಕಂತಾನೆ ಕ್ರಿಸ್ತನಾದ ಯೇಸು ಈ ಲೋಕಕ್ಕೆ ಬಂದದನ್ನ, ಈ ಲೋಕದಲ್ಲಿರುವಂತ ಪಾಪಿಗಳಾದ ನಾವು ನಮ್ಮ ಪಾಪ ಪರಿಹಾರಕ್ಕಾಗಿ ರಕ್ಷಣೆ ಹೊಂದಿ ತಿಳ್ಕೊಳ್ಬೇಕಾಗಿದೆ. ಈ ಸಂದೇಶ ಅವಶ್ಯಕತೆ ಇದೆ. ಈ ಸಂದೇಶದ ಸತ್ಯವನ್ನ ನಾವು ಸಾಕ್ಷಿಯಾಗಿ ಘಂಟಾಘೋಷವಾಗಿ ಸಾರಬೇಕಾಗಿದೆ. ಕರ್ತನು ತಾನೇ ಈ ಲೋಕದಲ್ಲಿ ತನ್ನ ಮಹಿಮೆಯನ್ನ ನಮ್ಮ ಮೂಲಕವಾಗಿ ಹೊಂದಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಕರ್ತನ ಕೃಪೆಯ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸ್ಕೊಡೋಣ. ಕರ್ತನ ನಮಗೆ ಸ್ತೋತ್ರ.